ನೀವು ಅನೇಕರಿಗೆ ಸಾಲ ಕೊಡುವಿರಿ, ಅವರಿಂದ ಸಾಲ ತೆಗೆದುಕೊಳ್ಳುವುದಿಲ್ಲ. ಇದುವೇ ದೇವರು ನಿಮಗೆ ಕೊಡುವಂತ ವಾಗ್ದಾನ. ಇದು ನಿಮಗಾಗಿರುವಂತ ವಾಗ್ದಾನ. ನೀವಿದನ್ನು ನಂಬುತ್ತೀರಾ? ಈ ಕಾಲದಲ್ಲಿ ಸಾಲ ಇಲ್ಲದೆ ಹೇಗೆ ಬಾಳುವುದಕ್ಕೆ ಸಾಧ್ಯ? ಸಾಲ ಇಲ್ಲದೆ ಬಾಳುವುದಕ್ಕೆ ಆಗುತ್ತದಾ ಎಂಬುದಾಗಿ ಅಂದುಕೊಳ್ಳುತ್ತೀರಾ? ಆಗುತ್ತದೆ. ನೀವು ದೇವರ ಮೇಲೆ ನಂಬಿಕೆ ಇಟ್ಟರೆ ದೇವರು ನಿಮಗೆ ಸಾಲ ಇಲ್ಲದೆ ಇರುವಂತ ಒಂದು ಜೀವಿತವನ್ನು ಕೊಟ್ಟು ಆಶೀರ್ವಿಸಲು ಸಾಧ್ಯ. ಸಾಲವೇ ಇಲ್ಲದೆ ಬಾಳುವಂತ ಎಷ್ಟೋ ಕರ್ತನ ಮಕ್ಕಳನ್ನು ನಾನು ನೋಡುತ್ತಾ ಇದ್ದೇನೆ. ಹಾಗಾದ್ರೆ ಮೊದಲು ಈ ಸಾಲ ಮಾಡುವಂತ ಅಭ್ಯಾಸವನ್ನು ನಿಲ್ಲಿಸಬೇಕು. ನಾನಿನ್ನು ಸಾಲ ಮಾಡುವುದೇ ಇಲ್ಲ. ಈ ಸಾಲ ತೆಗೆದುಕೊಳ್ಳುವಂತ ಅಭ್ಯಾಸ ಬಂದರೆ ಏನಾಗುತ್ತದೆ ಗೊತ್ತಾ? ದೇವರ ಮೇಲಿರುವಂತ ಅವಲಂಬನೆ ಹೋಗಿ ಬಿಡುತ್ತದೆ. ನಿಮಗೊಂದು ಅವಶ್ಯಕತೆ ಬಂದ ಕೂಡಲೇ ಯಾರು ನಮಗೆ ಸಾಲ ಕೊಡುತ್ತಾರೆ ಎಂದು ಸಾಲ ಕೊಡುವಂತ ವ್ಯಕ್ತಿಯನ್ನು ಹುಡುಕುತ್ತೀರಿ. ದೇವರನ್ನು ಹುಡುಕುವ ಬದಲು ಮನುಷ್ಯರನ್ನು ಹುಡುಕಲು ಆರಂಭಿಸುವಿರಿ. ಆಗ ನಿಮ್ಮ ಜೀವಿತದಲ್ಲಿ ನಂಬಿಕೆ ಇಲ್ಲದೆ ಹೋಗುತ್ತದೆ. ಅದುವೇ ನಿಮ್ಮ ಜೀವಿತದಲ್ಲಿ ಆಶೀರ್ವಾದದ ಕೊರತೆಗೆ ಮುಖ್ಯವಾದ ಕಾರಣ. ನಾನು ಸಾಲ ಮಾಡುವುದಿಲ್ಲ ಎಂಬುದಾಗಿ ನೀವು ತೀರ್ಮಾನ ಮಾಡಿದರೆ ಏನ್ ಮಾಡುತ್ತೀರಿ? ಒಂದು ಅವಶ್ಯಕತೆ ಬಂದರೆ ಕರ್ತನನ್ನು ದೃಷ್ಟಿಸಿ ನೋಡುತ್ತೀರಿ.